ಪ್ರೊಫೆಸರ್ ಜಯದೇವ್ ಅವರೇ, ಡಾಕ್ಟರ್ ಸತ್ಯನಾರಾಯಣ ಅವರೇ, ಇವತ್ತಿನ ಕೇಂದ್ರ ಬಿಂದುಗಳಾದ ಮತ್ತು ಆತ್ಮೀಯರಾದಂಥ ಮುರಳೀಧರ್ ಅವರೇ, ಚಂದ್ರಶೇಖರ್ ಅವರೇ, ಸುದೀಶ್ ಅವರೇ ಹಾಗೂ ಎಲ್ಲ ಶಿಕ್ಷಣಾಸಕ್ತರೇ, ಇದೇ ಕಾರ್ಯಕ್ರಮದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಬೇರೆ ಪಾತ್ರ ನಿರ್ವಹಿಸಿದ್ದೆ. ಈಗ ಮತ್ತೊಂದು ಪಾತ್ರ, ಇದು ಕಠಿಣವಾದ ಪಾತ್ರ. ಏಕೆಂದರೆ ಜಯದೇವ್ ಅವರು ಮಾತಾಡಿದ ಮೇಲೆ ಪುಸ್ತಕ ಪರಿಚಯ ಮಾಡೋದು ಸ್ವಲ್ಪ ಕಷ್ಟ. ಆದರೂ ಚಂದ್ರಶೇಖರ್ ಅವರ ಪುಸ್ತಕವನ್ನು ಇಟ್ಕೊಂಡು, ಅಲ್ಲಿ ಬರುವಂಥ ವಿಷಯಗಳನ್ನು ಇಟ್ಕೊಂಡು, ಬಹುಶಃ ಜಯದೇವ್ ಅವರು ಹೇಳಿದಂಥ ಆಶಯದ ನುಡಿಗಳ ವಿಸ್ತರಣೆಯಾಗಿ ಈ ಕೃತಿ ಪರಿಚಯ ಮತ್ತು ಬರ್ತಾ ಇದ್ದೀವಿ. ಸಾಕಷ್ಟು ಜನ ಇಲ್ಲಿ ಕೂಡ ನೋಡಿದ್ದೀವಿ. ಆ ಸಂಗತದಲ್ಲಿ ಇಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ಒಂದು ವಿಷಯವನ್ನು ಕೇಂದ್ರವಾಗಿರಿಸಿಕೊಂಡು ಬರೆದವರಲ್ಲಿ ಬಹುಶಃ ಯಾವುದೇ ವಿಷಯ ತಗೊಂಡ್ರು ಕೂಡ ಅದರಲ್ಲಿ ಚಂದ್ರಶೇಖರ್ ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ. ಸೊ ವೈವಿಧ್ಯಮಯ ಪತ್ರಿಕೆಗಳಲ್ಲಿ ಅವರ ಲೇಖನಗಳು ಬಂದಿದೆ ಮತ್ತು ಇದು ಅವರ 5ನೇ ಪುಸ್ತಕ. ಅವರ ಟಿಪ್ಪಣಿಯಲ್ಲೇ ಅದು ಬರ್ಕೊಂಡಿದ್ದಾರೆ. ಈಗಾಗಲೇ ಅವರು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದ ಲೇಖನಗಳೇನಿದೆ ಅದರ ಸಂಗ್ರಹ ರೂಪದ ಪುಸ್ತಕಗಳು ಈಗಾಗಲೇ 3 ಬಂದಿದೆ. ಪರಿಧಿಯಾಚೆಗಿನ ಪಯಣ, ನೆಲ ನಿಂತ ನೆಲವ ನೀ ಬೆಳಗು ಮತ್ತು ಮಕ್ಕಳ ಮನದ ಅಂತರಂಗ ಈಗಾಗಲೇ ಬಂದಿರುವಂಥದ್ದು. ಮತ್ತು ಅವರ ವೃತ್ತಿ ಜೀವನದ ಆರಂಭದಲ್ಲೇ ಮನೋವಿಜ್ಞಾನವನ್ನು ಆಧರಿಸಿ ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ. ಹೀಗಾಗಿ ಈ ಶಿಕ್ಷಣ ಸಂಗತ ಅನ್ನುವಂಥದ್ದು 5ನೆಯ ಪುಸ್ತಕವಾಗಿದೆ. ಇದರಲ್ಲಿ 52 ಲೇಖನಗಳಿದೆ. ನಾನು ಸ್ಥೂಲವಾಗಿ ಕೃತಿ ಪರಿಚಯ ಮಾಡಿ ಆನಂತರ ಸ್ವಲ್ಪ ಆ ಲೇಖನಗಳ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಹೇಳಿದಂತೆ ಇದು ಮಾರ್ಚ್ 20, 2021ರಿಂದ ಮೇ 20, 2025ರವರೆಗೆ, ಸರಿಯಾ, ಒಂದು ಸುಮಾರು 50 ತಿಂಗಳ ಅವಧಿಯಲ್ಲಿ ಬರೆದಂಥ ಲೇಖನಗಳು. ಅಂದರೆ 4 ವರ್ಷಕ್ಕಿಂತ ಮೀರಿ ಹೆಚ್ಚಿನ ಅವಧಿಗೆ ಬರೆದಂತಹ ಲೇಖನಗಳು. ಇದರಲ್ಲಿ 4 ಭಾಗಗಳು ಅಥವಾ ಅಧ್ಯಾಯಗಳು ಅಂತ ಹೇಳ್ಬೋದು. ಮಕ್ಕಳು, ತರಗತಿ, ಶಾಲೆ ಮತ್ತು ಪರೀಕ್ಷೆ. ಮಕ್ಕಳು ಆ ಅಧ್ಯಾಯದಲ್ಲಿ 16 ಲೇಖನಗಳಿದೆ. ಪರೀಕ್ಷೆ ಒಂದು ವಿಭಾಗದಲ್ಲಿ 10 ಲೇಖನಗಳಿದೆ. ಆ ಕೆಲವು ಲೇಖನಗಳು ಈ ಅಧ್ಯಾಯದಲ್ಲಿ ಇರಬೇಕಾ, ಇನ್ನೊಂದು ಅಧ್ಯಾಯದಲ್ಲಿ ಇರಬೇಕಾ ಅನ್ನುವಂಥದ್ದು ಚರ್ಚೆ ಮಾಡ್ಬೋದು. ಕೆಲವು, ಉದಾಹರಣೆಗೆ ಮಕ್ಕಳು ಅನ್ನುವ ಅಧ್ಯಾಯದಲ್ಲಿ ಫೇಲ್ ಎಂಬ ನಕಾರಾತ್ಮಕತೆ ಅನ್ನೋದಿದೆ. ಬಹುಶಃ ಅದು ಪರೀಕ್ಷೆಯ ಅಧ್ಯಾಯದ ಅಡಿಯಲ್ಲಿ ಕೂಡ ಬರ್ಬೋದು. ಶಿಕ್ಷೆ, ಶಿಸ್ತು ಕ್ರಮ ಮತ್ತು ಶಿಕ್ಷಣ ಅನ್ನುವಂಥದ್ದು ಶಾಲೆಯ ಅಧ್ಯಾಯದ ಅಡಿಯಲ್ಲಿ ಕೂಡ ಅದು ಬರ್ಬೋದು. ಹಾಗೆಯೇ ತರಗತಿ ಅಧ್ಯಾಯದಲ್ಲಿ ಕಲಿಕೆ, ಕಲಿಯುವ ಬಗೆ, ಅದು ಪರೀಕ್ಷೆ ಅಧ್ಯಾಯದಲ್ಲಿ ಬರ್ಬೋದು. ಹೀಗೆ ಅದನ್ನು ನಾವು ಸ್ವಲ್ಪ ಅದನ್ನು ಬದಲು ಮಾಡ್ಬೋದು, ಆದರೆ ಅದು ಮುಖ್ಯವಾದ ವಿಚಾರ ಅಲ್ಲ. ನಾನು ಹೇಳಿರೋ ರೀತಿಯಲ್ಲಿ ಇಲ್ಲಿ ಈ ಲೇಖನಗಳಿಗೆ ಯಾಕೆ ಅದು ಸತ್ವಯುತವಾಗಿದೆ ಅಂತ ಹೇಳಿದ್ರೆ, ಒಂದು ಚಂದ್ರಶೇಖರ್ ಅವರ ಅನುಭವ ಪರಿಧಿ ಶಿಕ್ಷಣ ಇಲಾಖೆಯಲ್ಲಿ ಇಟ್ಕೊಂಡ್ರು ಕೂಡ ಅವರು ಮೊದಲು PUC ಲೆಕ್ಚರರ್ ಆಗಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಆನಂತರ ನಮಗೆ ಸಮಸ್ಯೆ ಇರೋದು, ಮಕ್ಕಳು ಶಾಲೆಯಲ್ಲಿ ಕಲಿಬೇಕು, ಅವರು ಬೆಳೆದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೇಕು ಅಂದರೆ ಯಾರ್ಯಾರ ಪಾತ್ರ ಇದೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಪೋಷಕರು ಸಾಕಷ್ಟು ಜನ, ಅರ್ಬನೈಸೇಷನ್ ಆಗಿದೆ, ಸಿಂಗಲ್ ಫ್ಯಾಮಿಲೀಸ್ ಆಗಿದೆ, ಈ ಎಲ್ಲ ಹಿನ್ನೆಲೆಗಳಿಂದ ಅವರ ಎಲ್ಲ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸಲಿಕ್ಕೆ ಆಗದೇ ಇರೋದಕ್ಕೆ ಸಾಕಷ್ಟು ಸವಾಲುಗಳಿದೆ. ಆದರೆ ಅದೆಲ್ಲವನ್ನು ಶಿಕ್ಷಕರ ಮೇಲೆ ಹಾಕಿ, ಎಸ್ಪೆಷಲಿ ಸರ್ಕಾರಿ ಶಾಲೆಗಳಲ್ಲಿ ಅವ್ರು ಮಾಡಲಿಕ್ಕೆ ಆಗದೇ ಇರುವಂಥ ಎಲ್ಲ ಜವಾಬ್ದಾರಿಗಳನ್ನು ಇವರು ನಿರ್ವಹಿಸಬೇಕು ಅನ್ನುವಂಥ ಮತ್ತು ಪೋಷಕರು ಅತಿಯಾದ ನಿರೀಕ್ಷೆಯನ್ನು ಅವರ ಮೇಲೆ ಹಾಕೋದು. ಇದು ಏನಾಗುತ್ತೆ ಅಂದರೆ ಅದು ಅವರ ಮೇಲೆ ಅತೀವವಾದ ಒತ್ತಡ. ಮತ್ತು ಆಟ ಇಲ್ಲ, ನಮ್ಮಲ್ಲಿ ಮಧ್ಯದಲ್ಲಿ ಪ್ಲೇಗ್ರೌಂಡ್ಸೇ ಇಲ್ಲ. ಈ ಎಲ್ಲ ಕಾರಣದಿಂದ ಅವರ ವ್ಯಕ್ತಿತ್ವ ಯಾವ ರೀತಿ ರೂಪಿಸ್ಕೊಳ್ತಾರೆ ಮತ್ತು ಪರೀಕ್ಷಾ ಅಂಕಗಳನ್ನು ಮಾತ್ರ ಆಧರಿಸಿ ಅವರನ್ನು ನಾವು ಯಾವುದೋ ಒಂದು ವ್ಯವಸ್ಥೆಗೆ, ಕಾರ್ಪೊರೇಟ್ ವ್ಯವಸ್ಥೆ ಅಂತ ಜಯದೇವರು ಬಳಸಬೇಕು. ಬಹುಶಃ ಎಲ್ಲೋ ಒಂದು ರೀತಿ ಒಂದು ಅಸಮಾನವಾದ ಒಂದು ವಿಚಿತ್ರವಾದ ಸಮಾಜಕ್ಕೆ ಅವರನ್ನು ಅಣಿಗೊಳಿಸ್ತಾ ಇದ್ವೇನೋ ಅನ್ನೋ ರೀತಿಯಲ್ಲಿ ಇದು ಈ ಅತಿಯಾದ ನಿರೀಕ್ಷೆ ಕೆಲಸ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ಮಕ್ಕಳ ಪಾಲನೆ, ಹರಿಯಿರಿ ಸೂಕ್ಷ್ಮ ಅನ್ನುವಂಥ ಇನ್ನೊಂದು ಲೇಖನ. ಇಲ್ಲಿ ಬಹಳ ಮುಖ್ಯವಾಗಿ
4 ಪಾಲನಾ ಶೈಲಿಗಳ ಕುರಿತಾದ ಒಂದು ಚರ್ಚೆ ಇದೆ. ಇಲ್ಲಿ 4 ರೀತಿಯಲ್ಲಿ ಮಕ್ಕಳನ್ನು ಬೆಳೆಸ್ಬೋದು ಅಂತ. ಒಂದು ಸರ್ವಾಧಿಕಾರಿ ಧೋರಣೆಯ ಶೈಲಿ, ಅಂದರೆ ಮಕ್ಕಳಿಗೇನು ತಿಳಿಯೋದಿಲ್ಲ, ನಾನು ಮಕ್ಕಳ ಪರವಾಗಿ ಎಲ್ಲ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ತೀನಿ ಅನ್ನುವಂಥ ಒಂದು ಸರ್ವಾಧಿಕಾರಿಯ ಧೋರಣೆಯ ಶೈಲಿ. ಇನ್ನೊಂದು ನಿರ್ಲಕ್ಷ್ಯ, ಅಂದರೆ ನಾ ಯಾವುದೇ ಏನೂ ಅವರಿಗೆ ತಿಳಿಯೋದಿಲ್ಲ, ಹಾಗಾಗಿ ಅವರ ವರ್ತನೆಗೆ ಯಾವುದೇ ತಲೆ ಕೆಡಿಸ್ಕೊಳ್ತೀರ, ನಾನು ಹೇಗಿರ್ತಾರೋ ಹಾಗೆ ಬೆಳೀಲಿ ಅನ್ನುವಂಥ ನೋ ಇಂಟರ್ವೆನ್ಷನ್. ಅದು ಕೂಡ ಇನ್ನೊಂದು ಎಕ್ಸ್ಟ್ರೀಮ್ ಆದಂಥ ಒಂದು ಕ್ರಮ. ಮೂರನೇದು, ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸುವ ಇದು ನಾವು ನೋಡ್ತೀವಿ ನಮ್ಮ ನಡುವೆನೇ, ನಮ್ಮ ಕೌಟುಂಬಿಕ ಪರಿಸರದಲ್ಲಿರ್ಬೋದು, ಸುತ್ತಮುತ್ತ ಇರ್ಬೋದು, ಈ ಥರ ಪಾಲನೆ ಮಾಡುವಂಥ ಪೋಷಕರು, ಅದರಿಂದ ಏನಾಗ್ತಾರೆ ಮಕ್ಕಳು ಅನ್ನೋದನ್ನು ನಾವು ನೋಡಿದ್ದೀವಿ. ಇದು ಸಮ್ಮತಿಯ ಶೈಲಿ ಅಂತ ಹೇಳಿ ಅದನ್ನು ಕರೀತಾರೆ. 4ನೇದು ಅಧಿಕೃತ ಶೈಲಿ. ಏನು ಅಂತ ಹೇಳಿದ್ರೆ, ಅವರ ಮಕ್ಕಳ ಆಸೆ ಆಕಾಂಕ್ಷೆಗಳಿಗೆ ಸೂಕ್ಷ್ಮವಾಗಿ ಸ್ಪಂದಿಸಿ ಏನು ಬೇಕೋ ಅದನ್ನು ಕೊಡಿಸಿ, ಎಲ್ಲವನ್ನೂ ಕೊಡಿಸ್ಲಿಕ್ಕೆ ಆಗದೆ ಇರಲ್ಲ, ಅವ್ರಿಗೂ ಜವಾಬ್ದಾರಿ ಬರೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಅವರ ಜೊತೆಗೆ ಮಾತಾಡಿ, ಅವರನ್ನು ಆಲಿಸಿ, ಅವರ ಜೊತೆಗೆ ಸಂವಾದ ಮಾಡಿ, ಅವರ ಜೊತೆಯಲ್ಲಿ ಒಂದು ಪೇರೆಂಟ್ ಹೇಗಿರಬೇಕು ಆ ರೀತಿಯಲ್ಲಿ ಸನ್ನಿವೇಶಕ್ಕೆ ತಕ್ಕಂತೆ ಇರುವಂಥ ಈ ಅಧಿಕೃತ ಶೈಲಿ ಏನಿದೆ ಅದನ್ನು ಬೆಳೆಸಬೇಕು. ನಾವು ಯಾರು ಬಹಳ ಜನ ಯಂಗ್ ಪೇರೆಂಟ್ಸ್ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡುವಾಗಲೂ ಕೂಡ ಮಕ್ಕಳನ್ನು ಬೆಳೆಸೋದು ಅನ್ನೋದು ಒಂದು ತುಂಬ ದೊಡ್ಡ ಒಂದು ಬಹಳ ದೊಡ್ಡ ಗಂಭೀರವಾದ ವಿಷಯ ಅಂತ ಹೇಳಿ ನಮ್ಮ ಮಧ್ಯೆ ಅದು ಒಂದು ಸವಾಲಾಗಿ ಬರ್ತದೆ. ಅವರಿಗೆ ಬಹುಶಃ ಈ ರೀತಿಯ ಒಂದು ಚೌಕಟ್ಟೇನಿದೆ ಬಹುಶಃ ಅವರಿಗೆ ತುಂಬ ಹೆಲ್ಪ್ ಆಗ್ತದೆ ಅನ್ನುವಂಥ ವಿಷಯ. ಕಲಿಕೆಯ ಹಾದಿ, ತಾಳ್ಮೆಯೇ ಬುನಾದಿ ಅಂತ ಹೇಳಿ ಆಗುವಂಥದ್ದು. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಜಗದಾತ್ಮಾನಂದ ಅವರ ಉದಾಹರಣೆಯನ್ನು ಒಂದು ಲೇಖನದಲ್ಲಿ ಕೊಡ್ತಾರೆ, ಬದುಕಲಿ ಕಲಿಯಿರಿ ಪುಸ್ತಕದಿಂದ. ಅಲ್ಲಿ ಒಬ್ಬ 7ನೇ ತರಗತಿ ವಿದ್ಯಾರ್ಥಿ, ಅವನಿಗೆ ಏನು ಬರೋದಿಲ್ಲ, ಅಂದರೆ ಶಾಲೆಯಲ್ಲಿ ಆಗುತ್ತೆ, ಕಲಿಸೋದಕ್ಕೆ ಆಗೋದಿಲ್ಲ ಅಥವಾ ಅವ್ನು ಕಲಿಯೋದಕ್ಕೆ ತೊಂದರೆ ಇರುತ್ತೆ ಅನ್ನುವ ಸಂದರ್ಭ ಇದ್ದಾಗ ನೀವು ಲೆಕ್ಕದಲ್ಲಿ ವೀಕು ಅಂತ ಹೇಳಿ ಅವ್ರನ್ನ ಬಿಟ್ಬಿಡೋದು, ಅಥವಾ ಏನು ಎಕ್ಸ್ಟ್ರಾ ಪ್ರಯತ್ನ ಮಾಡಬೇಕು ಆ ಮಗುವಿನ ಜೊತೆಗೆ ಮಾಡಲಿಕ್ಕೆ ಆಗ್ದಿರಾ ಆ ಮಗು ನೀನು ವೀಕು ಅನ್ನುವ ಒಂದು ಟೈಟಲನ್ನು ಅವನಿಗೆ ಕೊಟ್ಟು ಅವನು ನಿಜವಾಗಿ ನಾನು ವೀಕು ಅಂತಲೇ ಅವ್ನಿಗೆ ಅನ್ನಿಸ್ಬೇಕು, ಆ ರೀತಿ ಮಾಡಿಬಿಡ್ತೀವಿ. ಆ ರೀತಿಯ ವ್ಯವಸ್ಥೆಯಲ್ಲಿ ಇರುವ ಆ ಥರದ ಒಬ್ಬ ಹುಡುಗನನ್ನು ಸ್ವಾಮಿ ಜಗದಾತ್ಮಾನಂದ ಅವರು ಖಾಸಗಿಯಾಗಿ ರಾತ್ರಿ ತಮ್ಮ ಕೋಣೆಯಲ್ಲಿ ಕರೆದು ಅವನಿಗೆ ಗಣಿತ ಪಾಠ ಮಾಡ್ತಾ, ನೀನು ಫಸ್ಟ್ ಅವನಿಗೆ ಆತ್ಮವಿಶ್ವಾಸ ತುಂಬೋದು, ಆ ನಂತರ ಗಣಿತವನ್ನು ಕಲಿಸಿ ಕೆಲವು ತಿಂಗಳ ಕಾಲ ಅವನ ಜೊತೆಗೆ ಕೆಲಸ ಮಾಡ್ತಾ ಅವನಿಗೆ ಗಣಿತದಲ್ಲಿ ಆ ವರ್ಷನೇ ಪರೀಕ್ಷೆಯಲ್ಲಿ 70 ಅಂಕ ಬರೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇದು ಅತ್ಯಂತ ಉತ್ತಮವಾದ ಉದಾಹರಣೆ ಸ್ವಾಮೀಜಿ ಅವರು ಮಾಡಿರೋದು ಅವರ ಬದುಕಲಿ ಕಲಿಯ ಪುಸ್ತಕದಲ್ಲಿ ಅದು ಉದಾಹರಣೆ ಬರ್ತದೆ. ಹಾಗೆ ಮಕ್ಕಳಿಂದ ತಪ್ಪು ಆದರೆ, ಅಂದರೆ ಮಕ್ಕಳಿಂದ ತಪ್ಪಾಗದರೆ ಎಲ್ಲರೂ ತಪ್ಪು ಮಾಡ್ತಾರೆ. ದುಡ್ಡು ಕೊಟ್ಟರೆ ಅದನ್ನು ಕಳ್ಕೊಳ್ಳೋವಂಥದ್ದು, ನಾವೆಲ್ಲ ಮಾಡಿರುವಂಥದ್ದೇ, ಅಥವಾ ಏನೋ ಒಂದು ನಾವು ಪೇಪರಲ್ಲಿ ಕೂಡ ನೋಡ್ತಾನೆ ಇರ್ತೀವಿ. ಅಂದರೆ ಆ ಒಂದು ವಿಷಯವನ್ನು ಇಟ್ಕೊಂಡು ಅವರು ಮಕ್ಕಳು ತಪ್ಪೆಸಗಿದಾಗ ಹೇಗೆ ಅವ್ರು ಕಳ್ಳ ಸುಳ್ಳ ಅಂತ ಹೇಳಿ ಟೈಟಲ್ ಕೊಟ್ಟು ಅದನ್ನು ಮೂಲೆಗುಂಪು ಮಾಡಬೇಕಾ, ಜುವೆನೈಲ್ ಡೆಲಿಕ್ವೆಂಟ್ ಅಂತ ನಾವು ಪರಿಗಣಿಸಿ ಮಾಡಬೇಕಾ, ಅಥವಾ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು. ಅವರು A.S. ನೀಲ್ ಅವರು ಸಮರ್ ಹಿಲ್ ಶಾಲೆ ಅಂತ ಏನು ಸ್ಥಾಪನೆ ಮಾಡಿದರು ಮತ್ತು ಮಕ್ಕಳನ್ನು ಅವರು ಹೇಗೆ ಬೆಳೆಸಿದರು, ಪ್ರೀತಿ ಆತ್ಮೀಯತೆ ಅದನ್ನು ತೋರಿ ಮಕ್ಕಳನ್ನು ಪರಿವರ್ತಿಸಿದ ರೀತಿ ಇದೆಯಲ್ಲ, ಆ ಉದಾಹರಣೆಯನ್ನು ಇಟ್ಕೊಂಡು ಅಲ್ಲಿ ಒಬ್ಬ ಶಿಕ್ಷಕಿ ಅದನ್ನು ಪ್ರಯೋಗ ಮಾಡ್ತಾರೆ ಅವರ ಕ್ಲಾಸ್ನಲ್ಲಿ. ಅವರು ಕ್ಲಾಸ್ ರೂಮ್ನಲ್ಲಿ ಇಟ್ಟಂಥ ಬ್ಯಾಗ್ನಲ್ಲಿ 1000 ರೂಪಾಯಿ ಇಟ್ಟಿರ್ತಾರೆ, ಮಕ್ಕಳು ಕಳ್ತನ ಮಾಡ್ತಾರೆ ತರಗತಿಯಲ್ಲಿ. ಆದರೆ ಆ ಶಿಕ್ಷಕಿ ಮಕ್ಕಳನ್ನು ಹೀಯಾಳಿಸದೆ, ಬೈದೆ, ಶಿಕ್ಷೆ ಕೊಡದೆ ಅವ್ರೇನು ಹೇಳ್ತಾರೆ ಅಂದರೆ ಮತ್ತೊಮ್ಮೆ ಅವರ 1000 ರೂಪಾಯಿನ ಬ್ಯಾಗಲ್ಲಿ ಇಡ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನಾನು ನಿಮ್ಮನ್ನು ನಂಬ್ತೀನಿ, ನನ್ನ ಮಕ್ಕಳು ಕಳ್ಳರು ಸುಳ್ಳರು ಆಗೋದಕ್ಕೆ ನನಗಿಷ್ಟ ಇಲ್ಲ, ನಿಮ್ಮ ಜವಾಬ್ದಾರಿ ಇದೆ, ನಾನು ನಿಮ್ಮನ್ನು ನಂಬುತ್ತೀನಿ, ಹಾಗಾಗಿ ನಿಮ್ಮ ಈ ರೀತಿ ವರ್ತನೆಯನ್ನು ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ಪರಿವರ್ತನೆ ಮುಂದೆ ಕಳ್ಳತನ ಆಗದೇ ಇರೋ ರೀತಿಯಲ್ಲಿ ಆ ಶಿಕ್ಷಕಿ ಅವರಿಗೆ ಜವಾಬ್ದಾರಿಯಿಂದ ಬೆಳೆಯೋ ರೀತಿಯಲ್ಲಿ ಮನ ಪರಿವರ್ತನೆ ಮಾಡ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಇರುವಂಥ ಲೇಖನ, ಅಕ್ಕನಷ್ಟು ಜಾಣೆಯಲ್ಲ ಇವಳು. ನನಗೆ ತುಂಬ ಮೆಚ್ಚುಗೆ ಆದಂಥ, ಅಂದರೆ ಪೇರೆಂಟ್ಸ್ನೇ ಅಕ್ಕ ತಂಗಿ ನಡುವೆ ಕಂಪ್ಯಾರಿಸನ್ ಮಾಡುವಂಥದ್ದು. ಅಕ್ಕ 5ನೇ ಕ್ಲಾಸಲ್ಲಿದ್ದಾಳೆ, ಇನ್ನೊಂದು ತಂಗಿ 3ನೇ ಕ್ಲಾಸು. ಅಕ್ಕ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾಳೆ, ಅವಳು ಜಾಣೆ, ನೀನು ಅವಳ ಥರ ಅಲ್ಲ ಅಂತ 3ನೇ ಕ್ಲಾಸಿನ ಮಗುವಿಗೇನೆ ಹೋಲಿಕೆಯಲ್ಲಿ ಒಂದು ಕೆಳಗಡೆ ಮಾಡುವಂಥ ಒಂದು ಪ್ರಯತ್ನ. ಇದೇನು ಅಂತ ಹೇಳಿದ್ರೆ, ಅಂದರೆ
ಬರೀ ಮಾರ್ಕ್ಸ್ ತಗೊಳ್ಳೋದ್ರಲ್ಲೇ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸ್ತಾ ಇದ್ದರೆ ಬೇರೆ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇರ್ಬೋದು, ಕಲೆ, ಸಂಗೀತ, ಕ್ರೀಡೆ, ಇದೆಲ್ಲದರ ಆಸಕ್ತಿ ಅವ್ರಿಗೆ ಇದೆಯಾ ಇಲ್ವಾ, ಯಾವ ದಿಕ್ಕಿನಲ್ಲಿ ಆ ಮಗು ಚಲಿಸ್ತಾ ಇದೆ. ಮತ್ತು 3ನೇ ಕ್ಲಾಸ್ ಮಗು, ನಾವೆಲ್ಲ 10ನೇ 8ನೇ ಕ್ಲಾಸ್ 9ನೇ ಕ್ಲಾಸ್ 10ನೇ ಕ್ಲಾಸ್ವರೆಗೂ ನಮಗೆ ಸೀರಿಯಸ್ನೆಸ್ ಅನ್ನೋದೇ ಇರ್ತಾ ಇರಲಿಲ್ಲ. ಅಂದರೆ ಕಳಿಸ್ತೀವಿ ಅಂದರೆ ಬರುತ್ತೆ, ನಾವು ಸಹಜವಾಗಿ ಬೆಳೆದ್ರೆ ಅದು ಬಂದೇ ಬರುತ್ತೆ. ಇದು ಈ ರೀತಿ ಅಂಕಗಳ ಆಧಾರದಲ್ಲಿ ಮಕ್ಕಳನ್ನು ಬೆಳೆಸಿದರೆ ಸಮಾಜ ಯಾವ ರೀತಿ ಆಗ್ತದೆ? ನಮಗೆ ಕಲೆಗಾರರು ಬೇಡವೆ, ಸಂಗೀತಗಾರರು ಬೇಡವೆ, ಬೇರೆ ರೀತಿಯ ಸಮಾಜವನ್ನು ಕಟ್ಟುವಂಥ ಬೇರೆಯವರು ಇಲ್ವೇ ಮಾರ್ಕ್ಸ್ ತಗೊಳ್ಳೋರೆ ಸಮಾಜ ಕಟ್ಟೋದು, ಈ ರೀತಿಯ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ ಅನ್ನೋದು. ಈ ರೀತಿ ಬಹಳ ಆಸಕ್ತಿಕರವಾದ ಲೇಖನಗಳು ಆ ಒಂದು ಅಧ್ಯಾಯದಲ್ಲಿ ಬರ್ತದೆ. ಪರೀಕ್ಷೆ ಅನ್ನುವಂಥ ಒಂದು ಅಧ್ಯಾಯ ತಗೊಂಡ್ರೆ ಇಲ್ಲಿ ಒಂದು ಬಹಳ ಆಸಕ್ತಿಕರವಾದ ವಿಷಯ ಇದೆ. ಎಲ್ಲರೂ ಕೂಡ ಎಲ್ಲ ಅವಧಿಯಲ್ಲಿ, ಎಲ್ಲ ಸರ್ಕಾರಗಳ ಅವಧಿಯಲ್ಲಿ SSLC ಮಾರ್ಕ್ಸ್ನ ಅದರ ಪರ್ಫಾರ್ಮೆನ್ಸ್ ಪ್ಯಾರಾಮೀಟರ್ ಹೇಗೆ ಅಂದರೆ SSLC ಮಾರ್ಕ್ಸ್ ಪ್ರತಿ ವರ್ಷ ಅಥವಾ ರ್ಯಾಂಕಿಂಗ್ ಏನಾದರೆ ಪ್ರತಿ ವರ್ಷ ಹೆಚ್ಚಿಗೆ ಆಗಬೇಕು. ಹೇಗಾಗ್ತದೆ? ಅದರ ಹಿಂದೆ ಪ್ರಯತ್ನ ಮಾಡಬೇಕಲ್ಲ. ಅಂದರೆ ಒಂದು SSLCಯ ಮಾರ್ಕ್ಸ್ ಬರಬೇಕು ಅಂದರೆ ಇಲ್ಲಿ ಆಸಕ್ತಿಕರವಾಗಿ ಹೇಳುವಂಥದ್ದು ಏನು ಅಂದರೆ ಅದಕ್ಕೆ ಶಾರ್ಟ್ಕಟ್ಸ್ ಇಲ್ಲ. ಫಲಿತಾಂಶ ಹೆಚ್ಚು ಬರಬೇಕು ಅಂದರೆ ಆ ಮಕ್ಕಳನ್ನು 8ನೇ ತರಗತಿಯಿಂದನೇ ತಯಾರು ಮಾಡಬೇಕು. ಎಷ್ಟು ಶಾಲೆಗಳು SSLC ಮಾರ್ಕ್ಸ್ ಬರಲಿಕ್ಕೆ 8ನೇ ತರಗತಿಯಿಂದ ತಯಾರು ಮಾಡುವಂಥ ವ್ಯವಸ್ಥೆ ಇಲ್ವೇ ಇಲ್ಲ. ಸೊ ಹಾಗಾಗಿ ಇದೊಂದು ಪರೀಕ್ಷೆಯನ್ನು ಒಂದು ಘಟನೆ ಅಥವಾ ಒಂದು ಸೀಸನ್ನಲ್ಲಿ ಆಗುವಂಥ ಅಥವಾ ಒಂದು ಪರೀಕ್ಷೆ ಕಾರಣಕ್ಕಾಗಿ ಮಾತ್ರ ಮಕ್ಕಳನ್ನು ತಯಾರು ಮಾಡಿದ್ರೆ ಒಂದು ದೀರ್ಘಾವಧಿಯಲ್ಲಿ ತಯಾರು ಮಾಡ್ತಾ ಅವ್ರನ್ನ ಪರೀಕ್ಷೆಗೆ ಸಿದ್ಧಪಡಿಸಬೇಕು ಅನ್ನುವಂಥ ಒಂದು ಕಾಳಜಿ ಇರುವಂಥದ್ದು. ಇದೊಂದು ಅಧ್ಯಯನದ ಆಧಾರದಲ್ಲಿ ಅಭಿಜಿತ್ ಬ್ಯಾನರ್ಜಿ ಅವರು ಮಾಡ್ತಾರೆ. ಕೋಲ್ಕತ್ತಾದಲ್ಲಿ ಮಾರ್ಕೆಟ್ನಲ್ಲಿ ತರಕಾರಿ ಮಾರುವಂಥ ಮಕ್ಕಳು, ಇವಾಗ ನಮಗೆ ಅನುಭವ ಆಗಿದೆ, ಅವ್ರು ಶಾಲೆಗೆ ಹೋಗಿರಲ್ಲ, ಆದರೆ ಅವ್ರಿಗೆ ಮೆಂಟಲ್ ಮ್ಯಾಥ್ಸ್ ಭಾಳ ಪಕ್ಕ ಇರ್ತದೆ. ನೀವು ಎಷ್ಟೇ ತರಕಾರಿ ತೊಗೊಳ್ಳಿ, ಅರ್ಧ kg 1/4 kg ಬೇರೆ ಬೇರೆ ತರಕಾರಿಗಳು, ಅದನ್ನೆಲ್ಲ ಲೆಕ್ಕ ಹಾಕಿ KGಗೆ ಎಷ್ಟು ಮತ್ತು ಅದು ಎಷ್ಟು ತೊಗೊಂಡಿದ್ದಾರೆ, 200 ಗ್ರಾಮು 1/4 kg 500 ಗ್ರಾಮು, ಬೇರೆ ಬೇರೆ ರೀತಿಯ ತರಕಾರಿಗಳು, ಬೇರೆ ಬೇರೆ ರೀತಿ ಎಲ್ಲ ಲೆಕ್ಕ ಹಾಕಿ ಅವ್ರು ನಿಮಗೆ ಕರೆಕ್ಟಾದಂಥ ಚೇಂಜನ್ನು ಕೊಡ್ತಾರೆ. ಆದರೆ ಫಾರ್ಮಲ್ ಶಾಲೆಯಲ್ಲಿ ಓದಿದಂಥ ಮಕ್ಕಳು, ಫಾರ್ಮಲ್ ಸ್ಟ್ರಕ್ಚರ್ನಲ್ಲಿ ಗಣಿತ ಕಲಿತಂಥ ಮಕ್ಕಳು ತರಗತಿ ಮತ್ತು ಪರೀಕ್ಷೆಗೆ ಆಚೆ ಇರುವಂಥ ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾದಂಥ ಗಣಿತವನ್ನು ಮಾಡಲಿಕ್ಕೆ ಆಗದೇ ಇರುವಂಥ ಈ ರೀತಿಯ ಒಂದು ವಿಪರ್ಯಾಸ ಇದೆಯಲ್ಲ, ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಅವರಿಗೆ ಕೂಡ ಅದು ಥಿಯರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಆದರೆ ಇವರು ನಮ್ಮ ಶಾಲೆಯಲ್ಲಿ ಓದುವಂಥ ಅಧಿಕೃತ ಶಾಲೆಗಳಲ್ಲಿ ಓದುವಂಥ ಮಕ್ಕಳು ಅವರಿಗೆ ಪ್ರಾಕ್ಟಿಕಲ್ ಆದಂಥ ಡೇ ಟು ಡೇ ಲೈಫ್ಗೆ ಬೇಕಾದಂಥ ಮ್ಯಾಥಮೆಟಿಕ್ಸ್ ಕಲೀಲಿಲ್ಲ ಅಂದರೆ ಅದು ಕಲಿಕೆ ಆಗೋದಿಲ್ಲ ಅನ್ನುವಂಥ ಒಂದು ಬಹಳ ಮುಖ್ಯವಾದ ಚರ್ಚೆ ಆ ಒಂದು ಇದರಲ್ಲಿ ಬರ್ತದೆ. ಇನ್ನೊಂದು ಮುಖ್ಯವಾದ ಚರ್ಚೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಈಗ RT ಕಾಯ್ದೆ ಕೂಡ ತಿದ್ದುಪಡಿ ಆಗಿದೆ. ನೋ ಡಿಟೆನ್ಷನ್ ಪಾಲಿಸಿ, ಇದು ಅಂದರೆ 8ನೇ ತರಗತಿವರೆಗೆ ಡಿಟೈನ್ ಮಾಡಬಾರ್ದು. ಅದಕ್ಕೆ ಬೇರೆ ಬೇರೆ ಸೈಕಲಾಜಿಕಲ್ ರೀಸನ್ಸ್ ಇತ್ತು ಪಾಲಿಸಿನಲ್ಲಿ ಬಂದಾಗ, RT ಮಾಡಿದಾಗ. ಈಗ ನಮ್ಮ ಸ್ಟೇಟಲ್ಲೂ ಕೂಡ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ 5th and 8th ಸ್ಟ್ಯಾಂಡರ್ಡ್ ಈಗ 2 ಅವಧಿಗಳಲ್ಲಿ 2 ಘಟ್ಟಗಳಲ್ಲಿ ಅದು ಫೇಲ್ ಅಂತ ಕರೆಯೋದಿಲ್ಲ, ಆದರೆ ರಿಯಲ್ ಅಸೆಸ್ಮೆಂಟ್ ಮಾಡಿ ಕಲಿತಾ ಇದ್ದಾರಾ ಇಲ್ವಾ ಅಂತ ಹೇಳಿ ಅದನ್ನು ಮಾಡುವಂಥದ್ದು. ಇಲ್ಲಿ ಮಿಸ್ಸಿಸಿಪ್ಪಿ ರಾಜ್ಯದಲ್ಲಿ ಮಾಡಿದಂಥ ಒಂದು ಪ್ರಯತ್ನವನ್ನು ಅಂದರೆ ನಾವೇನು ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಭಾಳ ಮುಖ್ಯವಾಗಿದೆ, ನಮ್ಮ NEP ಅದನ್ನು ಹೇಳ್ತದೆ. ಅವರು ಆ ರಾಜ್ಯದಲ್ಲಿ 3ನೇ ತರಗತಿ ಹಂತದಲ್ಲಿ ಏನೆಲ್ಲ ಲರ್ನಿಂಗ್ ಔಟ್ಕಮ್ಸ್ ಬರಬೇಕು, ಆ ಲರ್ನಿಂಗ್ ಔಟ್ಕಮ್ಸ್ ಬರೋ ಒಂದು ಕಾರ್ಪೊರೇಟೈಸ್ ಮಾಡಿಬಿಟ್ಟು ಅದನ್ನು ಪರೀಕ್ಷಾ ವ್ಯವಸ್ಥೆ ಹೀಗೆ ಆಗಬೇಕು, ಇಷ್ಟಿಷ್ಟು ಅವಧಿಯಲ್ಲಿ ಆಗಬೇಕು, ಮಕ್ಕಳನ್ನು ಹೀಗೆ ವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಕಲಿತಾ ಇದೆಯಾ ಇಲ್ವಾ ಅಂತ. ಅಂದರೆ ನಾವು ಹೇಗೆ ಒಂದು ಹಿಸ್ಟಾರಿಕಲ್ ಆಗಿ ನೋಡ್ತಾ ಬಂದರೆ ಸ್ಪರ್ಧೆ ಪೈಪೋಟಿ ಅದು ಮುಂದೆ ಬಂದಿದೆ. ಈ ಇಡೀ ಅಧಿಕೃತವಾದ ಶಾಲೆಗಳು ಪರೀಕ್ಷೆ ಇದೆಲ್ಲ ಸಿದ್ಧವಾಗಿರೋದು, ಈ ರೀತಿ ಒಂದು ಗಂಭೀರವಾದ ಒಂದು ವ್ಯವಸ್ಥೆ ಮಾಡಿರೋದು, ಅವರು ಪಾಸು ಫೇಲು ಮಾಡ್ತಾ ಅವನ ಜೀವನದಲ್ಲೇ ಪಾಸು ಫೇಲು ಆಗ್ಬಿಡ್ತಾನೇನೋ ಅನ್ನೋ ರೀತಿಯಲ್ಲಿ ಅಥವಾ ಮಾಡಬೇಕು ಅನ್ನೋ ರೀತಿಯಲ್ಲಿ ರೂಪುಗೊಂಡಿರುವ ಒಂದು ಇಡೀ ಒಂದು ಹಿಸ್ಟಾರಿಕಲ್ ಆದಂಥ ಎವಲ್ಯೂಷನನ್ನು ಅವರು ಇದು ಮಾಡ್ತಾರೆ. ಆ ಲೇಖನದಲ್ಲೇ ನಮ್ಮ ಶಿಕ್ಷಣ ತಜ್ಞ ಗಿಜುಬಾಯಿ ಬದೇಗ ಅವರ ಹಗಲುಗನಸು ಪುಸ್ತಕದ ಅಲ್ಲಿ ಅವರೊಂದು ಮಾತು ಹೇಳ್ತಾರೆ. ವಿದ್ಯಾರ್ಥಿಯು ಓದುತ್ತಿರುವವರೆಗೆ, ಶಿಕ್ಷಕ ಕಲಿಸುತ್ತಿರುವವರೆಗೆ ಪರೀಕ್ಷೆಯ ಅಗತ್ಯತೆ ಇದ್ದೇ ಇದೆ. ವಿದ್ಯಾರ್ಥಿಗಳು ಉತ್ಸಾಹದಿಂದ ಓದಲು ಸಿದ್ಧರಾದಾಗ, ಶಿಕ್ಷಕನು ಅಷ್ಟೇ ಕೌಶಲದಿಂದ ಉತ್ಸಾಹದಿಂದ ಕಲಿಸಲು ಮುಂದೆ ಬಂದಾಗ ಮಾತ್ರ ಪರೀಕ್ಷೆಯನ್ನು ಕೈಬಿಡಬಹುದು.
ನಾವು ಗಮನಿಸಿದ್ದೀವಿ. ಮಕ್ಕಳು ಮತ್ತು ಮೇಷ್ಟ್ರು ಆ ಒಂದು ಪ್ರೀತಿ ಒಡನಾಟ, ಮತ್ತು ಜಯದೇವ್ ಅವರ ದೀನಬಂಧು ಸಂಸ್ಥೆಗೆ ಹೋದ್ರು ಕೂಡ ಅವ್ರ ಮಕ್ಕಳು ಮೈ ಮೇಲೆ ಬರ್ತಾರೆ. ನಾನು ನೋಡಿದ್ದೀನಿ, ಒಂದು ಮುರಳೀಧರ್ ಅವ್ರಿಗಂತೂ ಒಂದು ಮಗು ಮೈ ಮೇಲೆ ಹತ್ತಿದ್ದನ್ನು ನಾನೇ ಗಮನಿಸ್ತೀನಿ. ಅಂದರೆ ಅಷ್ಟು ಭಯ ಇಲ್ದಿರ ಅವರು ಆತ್ಕೊಳ್ತಾರೆ. ಮತ್ತು ಅದು ಆ ಪ್ರೀತಿಯೇ ಮೊದಲ ಒಂದು ಹೆಜ್ಜೆ. ಕಲಿಕೆ ಆಗ್ತದೆ, ಆದರೆ ಪ್ರೀತಿ ಇದ್ದರೆ ಗೌರವವೂ ಬರ್ತದೆ, ಕಲಿಕೆಯೂ ಆಗ್ತದೆ ಅನ್ನೋದು. ಗುಂಪು, ನಾನು ಒಂದು ಆರ್ಟಿಕಲ್ ಕೋಟ್ ಮಾಡಿದೆ ನಿಮಗೆ, ಗುಂಪು ತಾರತಮ್ಯ ಇನ್ಇಕ್ವಿಟಬಲ್ ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ. ಕಡೆಯದಾಗಿ ಇನ್ನೊಂದು ಲೇಖನವನ್ನು ಬಹುಶಃ ನಾನು ಅದನ್ನು ಪರಿಚಯಿಸಿ ಬಿಡ್ತೀನಿ. ಇದು ಈ ಶಾಲೆಗೆ 6 ವರ್ಷಕ್ಕೆ ಸೇರಿಸ್ಬೇಕಾ, ಎಷ್ಟನೇ ವರ್ಷಕ್ಕೆ ದೊಡ್ಡ ವಿಷಯ ಆಗ್ತಾ ಇದೆ. ಅದು ಆ ಒಂದು ವರ್ಷ 6 ವರ್ಷ ಆಗ್ತದೆ, ಇನ್ನೊಂದು ದಾಖಲು ಮಾಡೋದು. 5ನೇ ವರ್ಷಕ್ಕೆ ಸೇರ್ಬೇಕಾ, 5.5 ವರ್ಷಕ್ಕೆ ಸೇರ್ಬೇಕಾ, ಇನ್ನೊಂದು ನಾವು ಕಾಪಿ ಮಾಡೋದಕ್ಕೂ ಸರಿ ಬರೋದಿಲ್ಲ. ಈ ಮುಂದುವರೆದ ಶಿಕ್ಷಣ ಮುಂದುವರೆದಂಥ ರಾಷ್ಟ್ರಗಳು, ಫಿನ್ಲ್ಯಾಂಡ್ ಉದಾಹರಣೆಗೆ 7 ವರ್ಷಕ್ಕೆ ಮಕ್ಕಳು 1ನೇ ತರಗತಿಗೆ ದಾಖಲೆ ಆಗುವಂಥದ್ದು. ಅಂದರೆ ಮಕ್ಕಳಾಗಿರ್ಬೇಕು ಅಂತ ಏನು ಹೇಳ್ತಾರೆ, ಅದಕ್ಕೆ ನಾವು ಬಿಡ್ದಿರ. ಈಗ ಇನ್ಫ್ಯಾಕ್ಟ್ ಅದನ್ನು ಇನ್ನೂ ಬೇಗ ಮಾಡ್ತಾ ಇದ್ದೀವಿ. LKG 3 ವರ್ಷಕ್ಕಿದ್ರೆ 1.5 ವರ್ಷಕ್ಕೆ ಅವಕಾಶ ಇದ್ದರೆ ಸೇರಿಸ್ಬಿಡ್ತೀವಿ ನಾವು, ಯಾಕೆಂದರೆ ಪೇರೆಂಟ್ಸ್ ಫ್ರೀ ಆಗಬೇಕು. ಆಗಿನ ವ್ಯವಸ್ಥೆಯಲ್ಲಿದ್ದೀವಿ ನಾವು. ಸೊ ಈ ರೀತಿ ಆದರೆ ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು? ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಅದು ಸಮತೋಲಿತವಾಗಿರುತ್ತೆ, ಬ್ಯಾಲೆನ್ಸ್ಡ್ ಆಗಿರುತ್ತೆ ಅನ್ನುವಂಥ ಭಾಳ ಆಸಕ್ತಿಕರವಾದ, ಈ ರೀತಿ ನಾವು ಚರ್ಚಿಸಲೇಬೇಕಾದಂಥ, ಮನನ ಮಾಡಲೇಬೇಕಾದಂಥ ಲೇಖನಗಳನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಉದಾಹರಣೆಗಳಿಂದ ನಿಮಗೆ ಗೊತ್ತಾಗ್ತದೆ ಮಕ್ಕಳು ಅಲ್ಲಿ ಕೇಂದ್ರ ಆಗಿದ್ದಾರೆ. ಮಕ್ಕಳಿಗೆ, ಎಲ್ಲ ರೀತಿಯ ಮಕ್ಕಳಿಗೆ, ಎಲ್ಲ ವರ್ಗದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅನ್ನುವಂಥ ಅವರ ಕಾಳಜಿ ಇದರಲ್ಲಿ ಬರ್ತದೆ. ಈ ಚರ್ಚೆಯನ್ನು ಈ ಲೇಖನಗಳ ಮೂಲಕ ಅವರು ಮಾಡಿ ಕೊಟ್ಟದ್ದಕ್ಕಾಗಿ ಚಂದ್ರಶೇಖರ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಕೃತಿಯನ್ನು ನನಗೆ ಸಿಕ್ಕ ಅವಕಾಶದಲ್ಲಿ ಪರಿಚಯ ಮಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಮತ್ತು ಕೇಳಿದಂಥ ನಿಮಗೆಲ್ಲರಿಗೂ ವಂದಿಸ್ತಾ, ಈ ರೀತಿಯ ಪುಸ್ತಕಗಳನ್ನು ತಗೊಂಡು ಓದೋದಲ್ದಿರ ಇದನ್ನು ಬಹುಶಃ ನಾವು ಚರ್ಚೆ ಮಾಡಬೇಕಾಗ್ತದೆ. ಶಾಲೆಯ ಮಟ್ಟದಲ್ಲಿ ಮತ್ತು ಬೇರೆ ಬೇರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಾಕಷ್ಟು ಜನ ಆನ್ಲೈನ್ ಈ ಥರ ಗ್ರೂಪ್ಸ್ ಇರ್ತದೆ, ಅಲ್ಲೆಲ್ಲ ಈ ಥರ ಚರ್ಚೆ ಮಾಡ್ತಾ ನಮ್ಮ ಪರಿಧಿಯಲ್ಲಿ, ಏಕೆಂದರೆ ಅವರ ಅನುಭವವನ್ನು ಲೇಖನಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇದು ಬೇರೆಯವರ ಅನುಭವವಾಗಿ ರೂಪುಗೊಳ್ಳಬೇಕು ಅಂದರೆ ಇದನ್ನು ಅಭ್ಯಾಸ ಮಾಡಬೇಕಾಗ್ತದೆ, ಪ್ರಯೋಗ ಮಾಡಬೇಕಾಗ್ತದೆ. ಅದು ಚರ್ಚೆಯ ಮೂಲಕನೇ ಸಾಧ್ಯ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದ.